ಎಲ್ಲರಿಗೂ ನಮಸ್ಕಾರ. ನನ್ನ ಈ ಪಯಣಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಸವಣದುರ್ಗಕ್ಕೆ ಹೋಗ್ತಾ ಇದೀವಿ. ನಮ್ಮ ಮನೆ ದೇವ್ರಿದೆ, ಪೂಜೆ ಮಾಡಿಸ್ಕೊಬರಕಂತ ಹೋಗ್ತಾ ಇದೀವಿ. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ನೆನ್ನೆ ಡ್ಯಾನ್ಸ್ ಆಗಿತ್ತು. ಡ್ಯಾನ್ಸು ನಾನು ಚೆನ್ನಾಗಿತ್ತು. ಅದೇನ್ ಮಾಡಿದ್ರು ಗೈಸ್, ವಿಂಗ್ಸ್ ಹಿಂಗೆ ಅಲ್ಲಾಡ್ಸೋರು ಅಷ್ಟೇ ಇವ್ರುಗಳು. ಅದಕ್ಕೆ 1200 ರೂಪಾಯಿ ಕೊಟ್ಕೊಂಡು ಮಾಡಿದ್ದಾರೆ ಅಷ್ಟೇ. ಮಿರರ್ ಚೆನ್ನಾಗಿತ್ತು. ಏನ್ ಚಿಂತ, ನಿಮಗೆ ಬೇರೆ ಸಾಂಗ್ ಸೆಲೆಕ್ಟ್ ಮಾಡ್ಕೊಳಕ್ ಬರ್ಲಿಲ್ವಾ? ಹೇಳಿದ್ವಿ ಅವ್ರೆ, ಹಾಕ್ಸ್ಲಿಲ್ಲ ಅವ್ರು. ಎಂತ ಕೆಲಸ ಆಗೋಯ್ತು. ಕುಣಿಗಲ್ ರೋಡ್ ಬೈಪಾಸ್ ಹತ್ರ ನಿಲ್ಸಿದೀವಿ ಇವಾಗ ಟಿಫನ್ ಮಾಡ್ಲಿಕ್ಕೆ. ಗಾಡಿ ಬರೋದಕ್ಕೆ ನಮ್ಮಮ್ಮ ಬಯಕ್ಕೆ ಏನ್ ಹೇಳ ಚಿಕ್ಕೋ, ಬರೋದ್ ನಿಧಾನಕ್ಕೆ ಬಂತು ಅಲ್ಲಿಂದ. ಜೋರಾಗೆ ಅಲ್ಲ, ಬರೋದ್ ನಿಧಾನಕ್ಕೆ ಬಂತು ಅಲ್ಲಿಂದ. ಸೂಪರ್ ಗೈಸ್, ನಮ್ಮ ಮಮ್ಮಿ ಟಾಟಾಕ್ಕೆ ನಿಂತೈತೆ, ನಿಂತ್ಕೊಂಡೈತೆ ಅಷ್ಟೇ. ಟಾಟಾಕ್ ಬರ್ತಲ್ಲ ಆ ಕಡೆ ಈ ಕಡೆ ಗಾಡಿ ಇರೋದಕ್ಕೆ. ಇವತ್ತು ನಮ್ಮ ಜೊತೆ ಇರೋದು ಚಿಂತನ. ಹಾಯ್. ನಮ್ಮ ಮಮ್ಮಿ ಹಾಯ್. ಇವಾಗ ನಾನು ಬಾಯ್. ಮುಂದೆ ಬ್ಲಾಗ್ ಕಂಟಿನ್ಯೂ ಆಗುತ್ತೆ, ಸರಿನಾ? ಓಕೆ. 3 ಸಲ ನಿಲ್ಸಿದ್ರು. ಒಂದು ಊಟ ಅಲ್ಲ, ಟಿಫನ್ ತಿನ್ಲಿಕ್ಕೆ, ಅವರೆಕಾಳು ತಗೊಳ್ಳಿಕ್ಕೆ, ಇವಾಗ ಪೂಜೆ ಸಾಮಾನು ತಗೊಳ್ಲಿಕ್ಕಂತೆ. ಮಾತಾಡು ಚಿಕ್ಕ. ಮತ್ತೆ ವಾಸನೆ ಅಪ್ಪ ಮುಂದ್ಗಡೆ ವಾಸನೆ ಅಂತ ಅವಳಿಗೆ ಊಸ್ಬಿಟ್ಕೊಂಡು ಅವಳೆ ಕೂತ್ಕೊಂಡಿದ್ದಾಳೆ. ಹವೆ ಹೊಡಿತೈತೆ. ಅಲ್ಲಪ್ಪ, ನಿಮ್ಮಷ್ಟಲ್ಲಪ್ಪ, ನಿಮ್ಮಷ್ಟೆಲ್ಲ ತಿಂದಿಲ್ಲ ನಾವು. ನೋಡ್ ನಾನು ಪೂರಿ ಅಷ್ಟೇ, ಹೇಳು ಇಡ್ಲಿ, ಪೂರಿ, ಇಡ್ಲಿ, ವಡೆ ಮತ್ತೆ ಪಲಾವು. ನಾನ್ ಮಾತ್ರ ಪೂರಿ ತಗೊಂಡಿದ್ದು. ಚಿಂತೆಯಿಂದ ಇಡ್ಲಿ ಸ್ವಲ್ಪ ಕೊಟ್ಲು, ಇಷ್ಟೇ ಕೊಟ್ಲು ಇಡ್ಲಿ. ವಡೆನೂ ಇಷ್ಟೇ ಕೊಟ್ಲು. ಡ್ಯಾಡಿ ಇಡ್ಲಿ ಕೊಡ್ತು. ಪಲಾವು ನಮ್ ಡ್ಯಾಡಿ 1/2 ಪ್ಲೇಟ್ ತಗೊಂಡ. ಅದ್ರಲ್ಲೇ ಏಳು ತಿಂದ್ಲು ಸ್ವಲ್ಪ. ನಾನು 2.5 ತಿಂದಿದ್ದಂಗಾರೆ ಪೂರಿನ. ಗೊತ್ತಾಗಲ್ಲ ನನ್ನದು, ತಿಂದಿಲ್ದಂಗೆ ಓದ್ಕೋತಾ ಇದೀನಿ ನಾನು. ಅದೇನೋ ಅಂತ ಗೊತ್ತಾಗ್ತಾ ಇಲ್ಲ. ಸಣ್ಣ ಆಗ್ಬೇಕು ಹಿಂಗ್ ಮಾಡೋದನ್ನ. ಸೀನಿಯರ್ಸ್ ಎಲ್ಲ ಹಿಂಗ್ ತೋರ್ಸೋದಲ್ಲ, ಅದು ಒಂದು ಪೋಸ್. ಅದು ಇವಾಗ ಹೆಬ್ಬೆಟ್ಟು, ನಾನು ಹೆಬ್ಬೆಟ್ಟು ಅಂತ ತೋರ್ಸ್ಲಿಕ್ಕೆ. ತಮ್ಮನೇಲಿ ತೆಗಿ. ಗೈಸ್, ಇಲ್ಲೇ ಕೆಂಪೇಗೌಡ ಅವ್ರು ಹುಟ್ಟಿದ್ದು ಮಾಗಡಿ ಊರಲ್ಲಿ. ಅವ್ರ ಕೋಟೆ ತೋರಿಸ್ತೀನಿ, ಬನ್ನಿ. ಆಳ್ವಿಕೆ ಮಾಡಿದ್ದೆಲ್ಲ. ಇವಾಗ ನಾವು ಬೆಂಗಳೂರಲ್ಲಿ ಇಷ್ಟೆಲ್ಲ ಓಡಾಡ್ತಾ ಇದೀವಿ ಅಂದ್ರೆ ಅದಕ್ಕೆ ಕೆಂಪೇಗೌಡ ಅವರೇ ಕಾರಣ. ಇನ್ನೇನ್ ಹೇಳ್ಬೇಕು ಚಿಕ್ಕ? ಇವಾಗ ತಾನೇ ನನ್ನ ಕೈ ಮೇಲೆ ಕೆತ್ತನೆ ಮಾಡ್ಕೊಂಡಿದ್ದೀನಿ. ಇಟ್ವೆಲ್ ಅಂತ ಹಾಕಿದ್ದೀನಿ. ಎಲ್ಲರೂ ಹೋಪ್, ಫೇತ್ ಅಂತ ಹಂಗೆ ಹಾಕೋತಾರೆ. ಸುಮ್ಮನೆ ನನ್ನ ಪೆನ್ನಲ್ಲಿ ಇವಾಗ ಇತ್ತಲ್ಲ ಅಂದ್ಬಿಟ್ಟು ಇಟ್ವೆಲ್ ಅಂತ ಆಗುತ್ತೆ. ಇಟ್ವೆಲ್ ಆಗಬೇಕು ಅನ್ನೋ ಥರ ಹಾಕೊಂಡೆ ಅಷ್ಟೇ. ಇವಾಗ ಏನೋ ಲಕ್ಷ್ಮೀ ನರಸಿಂಹ ಸ್ವಾಮಿದು. ಪ್ರಸಾದ ತಿಂತೀವಿ. ಇಡ್ಲಿ ವಾಂಗಿಬಾತ್ ಅಲ್ಲ, ಪಲಾವ್ ಥರ ಇತ್ತು. ನೋಡಿ ಗೈಸ್, ಹಿಂಗೆ ತಿಂತಾಳು. ಅವಾಗಿಂದ ಒಂದು 20 ಐಟಮ್ ತಿಂದಿರ್ಬೋದು. ಅಲ್ಲ, 3-4 ಸಲ ಪಲಾವ್ ತಿಂದ್ಲು. ಆಮೇಲೆ 3-4 ಸಲ ಪಲಾವ್ ತಿಂದು ನೆಕ್ಸ್ಟು ಇಡ್ಲಿ ತಿಂದ್ಲು, ಪೂರಿ ತಿಂದ್ಲು. ಆಮೇಲೆ ಏನು ತಿಂದೆ? ಇಡ್ಲಿ ತಿಂದು, ಪೂರಿ ತಿಂದು, ಪಲಾವು ತಿಂದ್ಲು, ತಿರ್ಗಾ ಮೊಸರನ್ನ ತಿಂದ್ಲು. ಇಲ್ಲಿ ಬಂದು ಇವಾಗ ಕೋಸಂಬರಿ ತಿಂತಾಳೆ. ನೆಕ್ಸ್ಟು ಮಜ್ಜಿಗೆ ಕುಡಿದ್ಲು. ನೆಕ್ಸ್ಟು ಇಲ್ಲಿ ಪಲಾವ್ ಕೊಟ್ಟರು ದೇವಸ್ಥಾನದಲ್ಲಿ, ಅದನ್ನು ತಿಂದ್ಲು. ಮತ್ತು ಇಡ್ಲಿ ತಿಂದ್ಲು. ನಮ್ಮಮ್ಮ ಮಜ್ಜಿಗೆ ಕೊಟ್ಟಿರೋ ಕಪ್ಪಲ್ಲಿ ಏನೋ ಕೋಸಂಬರಿ ಹಾಕೊಂಡೈತಿ. ನಮ್ಮ ಕಾಣ್ತಾನೆ ಇರಲ್ಲ ಪಾಪ. ಕಾಣ್ತೈತಿ, ನಿನ್ನಷ್ಟೇ ಏನು ಕಪ್ಗಿಲ್ಲ. ನಾನು ಕಪ್ಪಿದ್ದೀನಿ, ನಾನು ಬ್ರೌನಿ. ಅಯ್ಯೋ, ನನ್ನ ಮಮ್ಮಿ ಕಲರ್, ನನ್ನ ಕಲರ್ ನೋಡು.
ನಮ್ಮ ಅಮ್ಮನೇ ಬೆಳಿಗ್ಗೆ ನಮ್ಮ ಮಮ್ಮಿ ಇವತ್ತು ವಿಡಿಯೋದಲ್ಲಿ ಬಂದಿರುತ್ತೆ ಯಾಕೆ ಹೇಳು ಚೆನ್ನಾಗಿ ಡ್ರೆಸ್ ಹಾಕೊಂಡಿದ್ದಲ್ಲ ಬೇರೆ ದಿನದಲ್ಲಿ ಡ್ರೆಸ್ ಹಾಕೊಂಡಿರಲ್ಲ ಫೋಟೋ ತೆಗೆದ್ರೆ ಮತ್ತೆ ನನಗೆ ಸರ್ ಹಿಂದೆ ಹೋಗು ಅಲರ್ಜಿ ನಮ್ಮ ಅಮ್ಮಂಗೆ ಫೋಟೋ ತೆಗೆದ್ರೆ ಕೈ ಮೇಲೆಲ್ಲ ಬಂದ್ಬಿಡ್ತದೆ ಅಲರ್ಜಿ ಫೋಟೋಗಳು ಜೆರಾಕ್ಸು ನಾನು ಬರ್ತಾಯಿದ್ದೀನಿ ಅಲ್ಲಿ ನೋಡಿ ಗೈಸ್ ಅವಳನ್ನೇ ತೋರಿಸ್ಬೇಕು, ಬೇರೆ ಯಾರನ್ನೂ ತೋರ್ಸಂಗಿಲ್ಲ. ಅವ್ಳು ತೋರಿಸಿಲ್ಲ ಅಂದ್ರೆ ಪರವಾಗಿಲ್ಲ, ಇವಳನ್ನ ಮಾತ್ರ ತೋರಿಸ್ಬೇಕು. ಸಾಕು ತೆಗೀರಿ. ಪುಣ್ಯಕೋಟಿ ಪುಣ್ಯಕೋಟಿ ಇದ್ದಂಗೆ ಐತೆ ವ್ಯೂ. ವ್ಯೂವಾ ಇದ್ರದ್ದು ಹಾಂ ನೋಡ್ತಾ ಫಸ್ಟ್ ಟೈಮ್ ಮನೇನ ನೋಡಿದ್ದು ನಮ್ಮ ದೇವರು. ಅಲ್ಲ ಇದು ಮೂರ್ತಿ. ಹಾಂ ಇದು ಬೇರೆ ಎಲ್ಲ ನೋಡಿದ್ದು ಇನ್ನೊಂದ್ಸಲ ಮನೇಲಿ ನೋಡಿದ್ದೆ. ಮನೇಲಿ ಎಲ್ಲರೂ ನೋಡ್ತಾರೆ ಮಾರೇ, ಮನೇಲಿ ಬಿಟ್ಟು ದೇವಸ್ಥಾನದಲ್ಲಿ ಇದೆ ಫಸ್ಟ್ ಟೈಮ್. ಇದು ಪಾಪ ಇದು ಕಟ್ಟೆಗೆ ಉಚ್ಕೋತಾ ಇದೆ, ಅದು ಕಡಿತಾ ಇರಬೇಕು ಮೈ, ಹಾಗಾಗಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್. ಇವಾಗ ಮೈ ಮೇಲೆ ಬಂದಂಗೆ ಆಡ್ತಾಳೆ ಹೇಳುದಾನ ನಾನು ಅವರಮ್ಮ, ನಂಗೆ ಗೊತ್ತು ನೀವು ಉಲ್ಟಾ ಹೇಳ್ತೀರಾ ಅಂತ. ಇಟ್ಸ್ ಫೈನ್. ನೀಟಾಗಿ ಅಬ್ಸರ್ವ್ ಮಾಡಿ, ಆಂಜನೇಯ ಮಲ್ಕೊಂಡಿರೋ ಥರ ಸ್ಟ್ಯಾಚು ಥರ ಇದಾಗಿದೆ. ಇಲ್ಲಿ ಮುಖ ಹಿಂಗೆ ಮಲ್ಕೊಂಡಿರೋದು. ಹೋಗ್ತಾ ಇದ್ದೀವಿ ವೀರಭದ್ರ ಸ್ವಾಮಿ ದರ್ಶನಕ್ಕೆ. ನಂಗೆ ನಾನು ಇವಾಗ ತಾಳಿ ಕಟ್ತೆ 3 ಗಂಟೆ ಹಾಕಿದ್ದೀನಿ. ಹೂವು ಸಮೇತ ತಿಂತಿದೆ. ಅಲರ್ಜಿ ನೋಡಿ.